ಯಾದಗಿರಿ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಸಿಲಿಂಡರ್ ಕೊರತೆ ವದಂತಿ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಮಹತ್ವದ ಸ್ಪಷ್ಟನೆ ನೀಡಿದ್ದಾರೆ. ಪೆಟ್ರೋಲ್ ಬಂಕ್ ಹಾಗೂ ಗೋದಾಮುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಸಿಲಿಂಡರ್ ಕೊರತೆ ವದಂತಿ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಪರಿಶೀಲನೆ ನಡೆಸಿದರು. ಶಹಾಪುರ ಸೇರಿದಂತೆ ಹಲವು ಕಡೆಗಳಲ್ಲಿ ಬಂಕ್ ಹಾಗೂ ಗೋದಾಮುಗಳಿಗೆ ಭೇಟಿ ನೀಡಿದ ಅವರು ಯಾವುದೇ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಜನರು ವದಂತಿಗಳಿಗೆ ಕಿವಿಗೊಡಬಾರದು ಹಾಗೂ ಪ್ಯಾನಿಕ್ ಆಗಬಾರದು ಎಂದು ಮನವಿ ಮಾಡಿದರು. ಬಾಟಲಿಗಳಲ್ಲಿ ಪೆಟ್ರೋಲ್ ಸಂಗ್ರಹ ಮಾಡಬಾರದು ಮತ್ತು ಬ್ಲ್ಯಾಕ್ ಮಾರ್ಕೆಟ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸ್ಟಾಕ್ ಯಾರ್ಡಲ್ಲಿ ಕೂಡ ಆಲ್ರೆಡಿ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಅಲ್ಲಿ ಕೂಡ ಎಲ್ಲ ಸಪ್ಲೈಸು ನಮ್ಮ ಕಡೆ ಸರಿಯಾಗಿ ಬರೋದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಸೊ ಯಾವುದೇ ಕಾರಣಕ್ಕೆ ಇದರಲ್ಲಿ ಪ್ಯಾನಿಕ್ ಆಗೋದು, ಏನಾದರೂ ಯಾವುದಾದ್ರೂ ವಂತಿಕೆಗಳಿಗೆ ಅಥವಾ ಯಾವುದಾದ್ರೂ ರೂಮರ್ಗಳಿಗೆ ನಾವೆಲ್ಲ ಬಲಿಪಡಿಸಿ ಎಲ್ಲ ಅವರು ಇವ್ರದ್ದು ರೀಲ್ ಸಾಮಾಜಿಕ ಜಾಲತಾಣದಲ್ಲಿ ಏನಾದರೂ ತಪ್ಪೆಲ್ಲ ತಿಳುವಳಿಕೆ ಫೇಕ್ ನ್ಯೂಸ್ ಎಲ್ಲ ಬಂದಾಗ ಅದಕ್ಕೆಲ್ಲ ಬಲಿ ಆಗದೆ ನೀವು ನಿಮ್ಮ ದಿನನಿತ್ಯ ಕೆಲಸ ನಿಯಮಿತವಾಗಿ ಮಾಡ್ತಾ ಇರಬೇಕು. ಈ ಸರಬರಾಜು ಮಾಡೋದು ಸಿಲಿಂಡರ್ಸ್ ಇರಲಿ, ಪೆಟ್ರೋಲಿಯಂ ಪದಾರ್ಥ ಇರಲಿ, ಅದು ಗೌರ್ಮೆಂಟ್ ಜವಾಬ್ದಾರಿ ಇದೆ. ನಾವು ಅದೇ ಮಾಡೋಕ್ಕೆ ಎಲ್ಲ ಸಿದ್ಧ ಇದ್ದೀವಿ ಮತ್ತು ಯಾವುದೂ ಸಮಸ್ಯೆಗಳು ಇಲ್ಲ. ಫಾರ್ ಎಕ್ಸಾಂಪಲ್ ಸಿಲಿಂಡರ್ಸಲ್ಲಿ ನಾವು ಈಗ ನಿನ್ನೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ. ಯಾರಿಗೆ ನಮ್ಮ ಏಜೆನ್ಸಿ ಹತ್ತಿರ ಹೋಗಿ ಫಿಸಿಕಲಾಗಿ ಅಂದರೆ ವೈಯಕ್ತಿಕವಾಗಿ ಹೋಗಿ ಸಿಲಿಂಡರ್ಸ್ಗಳು ಕೊಡಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ. ಎಲ್ಲರಿಗೂ ಮನೆಯಲ್ಲಿ OTP ಮುಖಾಂತರ ಆನ್ಲೈನ್ ಆ್ಯಪ್ ಮುಖಾಂತರ ಏನು ನೀವು ರಿಸರ್ವೇಷನ್ ಮಾಡ್ತೀರಾ ಅದಕ್ಕೆ ಎಲ್ಲ ನಿಮಗೆ ಸಿಲಿಂಡರ್ಸ್ ಮತ್ತು ಎಲ್ಲ ಸಪ್ಲೈಸ್ ಎಲ್ಲ ಸಿಗುತ್ತೆ. ಅಷ್ಟು ನಮ್ಮ ಕಡೆ ಇರೋದು ನಂಬರ್ಸ್ ಆಲ್ರೆಡಿ ನಮ್ಮ ಕಡೆ ಇದ್ದಾವೆ. ಎರಡನೇ ವಿಷಯ ಅಂದರೆ ಇದು ಪೆಟ್ರೋಲ್ ಪಂಪದಲ್ಲಿ ಮತ್ತು ಎಲ್ಲ ಇದು ಸ್ವಲ್ಪ ಕ್ಯೂಸ್ ಎಲ್ಲ ಆಗ್ತಾಯಿದೆ. ಜನ ಎಲ್ಲ ಪ್ಯಾನಿಕ್ ಆಗಿ ಡೀಸೆಲ್ ಪೆಟ್ರೋಲ್ ಎಲ್ಲ ತುಂಬಿಕೊಂಡು ಹೋಗ್ತಾಯಿದೆ. ಅದಕ್ಕೆಲ್ಲ ಎರಡು ಸ್ಪಷ್ಟ ಇನ್ಸ್ಟ್ರಕ್ಷನ್ಸ್ ನಾವು ಇವತ್ತು ಮೀಟಿಂಗಲ್ಲಿ ಎಲ್ಲ ಏಜೆನ್ಸೀಸ್ಗಳಿಗೆ ಕೊಟ್ಟಿದ್ದೀವಿ. ಫಸ್ಟ್ ಅಂದರೆ ಯಾವುದು ಲೂಸ್ ಬಾಟಲಲ್ಲಿ ಕ್ಯಾನ್ದಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಎಲ್ಲ ಯಾರಿಗೆ ಕೊಡಬಾರ್ದು ಅಂತ, ಮತ್ತು ನಿಮ್ಮ ಟೈಮ್ ಲೈನ್ಸ್ 11 ಗಂಟೆವರೆಗೆ ಸಾಮಾನ್ಯವಾಗಿ ಪೆಟ್ರೋಲ್ ಬಂಕ್ ಓಪನ್ ಇರಬೇಕು, ಅದೆಲ್ಲ ಫಾಲೋ ಅಪ್ ಮಾಡಬೇಕು. ಅವರು ಕೂಡ ನನಗೆ ಎಲ್ಲ ಭರವಸೆ ಕೊಟ್ಟಿದ್ದಾರೆ. ಅವ್ರಿಗೆ ಕೂಡ ಲೋಡ್ಸ್ ಎಲ್ಲ ಪೆಟ್ರೋಲ್ದು ಬರೋಕ್ಕೆ ಎಲ್ಲ ಸಿದ್ಧತೆ ಎಲ್ಲ ಇದೆ. ಜನ ಅನಾವಶ್ಯಕವಾಗಿ ಕಾರಲ್ಲಿ ಮತ್ತು ನಮ್ಮ ಬೈಕ್ಸಲ್ಲಿ ಹೆಚ್ಚಿಗೆ ಪೆಟ್ರೋಲ್ ತುಂಬಲಿಕ್ಕೆ ಕೂಡ ಅವಶ್ಯಕತೆ ಇಲ್ಲ. ಮತ್ತು ಇದು ನಮ್ಮ ಲೂಸ್ ಬಾಟಲ್ಸ್ ಅಥವಾ ಇದರಲ್ಲಿ ಮಾಡೋದು ಅದು ಒಂಥರನ ರಿಸ್ಕ್ ಕೂಡ ಇದೆ. ಮತ್ತು ಪೇಸೋ ಆ್ಯಕ್ಟಲ್ಲಿ ಮತ್ತು ಎಲ್ಲ ನಮ್ಮ ಪೆಟ್ರೋಲಿಯಂ ಬೇರೆ ಬೇರೆ ಆ್ಯಕ್ಟಲ್ಲಿ ಕೂಡ ಇಲ್ಲಿಗಲ್ ಇದೆ. ಸೊ ಜನ ಮತ್ತು ಏಜೆನ್ಸೀಸ್ಗಳು ಯಾರೂ ಇದರಲ್ಲಿ ಭಾಗಿಯಾಗಿ ಆ ಥರನ ಸರಬರಾಜು ಎಲ್ಲ ಮಾಡೋಕ್ಕೆ ಪ್ರಯತ್ನ ಮಾಡಬಾರ್ದು. ಜನರಿಗೆ ನಾವು ಮತ್ತೊಮ್ಮೆ ಮನವಿ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಕಡೆ ಸಪ್ಲೈಸ್ ಎಲ್ಲ ಸರಿಯಾಗಿ ಇರೋದರಿಂದ ಯಾವುದೂ ಪ್ಯಾನಿಕ್ ಆಗೋದು ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾಡಬಾರ್ದು ಮತ್ತು ಅಲ್ಲಿಂದ ಖರೀದಿ ಕೂಡ ಮಾಡಬಾರ್ದು. ಎಲ್ಲ ನಮಗೆ ಬೇಕಾಗಿರೋದು ಸಪ್ಲೈಸ್ ನಮ್ಮ ಕಡೆ ಸಾಕಷ್ಟು ಅಮೌಂಟಲ್ಲಿ ಅವೈಲೇಬಲ್ ಇದೆ. ಸೊ ನಾವು ಮತ್ತು ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಆಹಾರ ಇಲಾಖೆ, ಎಲ್ಲ ಇಲಾಖೆ ಕಡೆಯಿಂದ ತಹಸೀಲ್ದಾರ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ನಾವು ಪಬ್ಲಿಕ್ಗೆ ಅವ್ರ ಸೇವೆಗಳು ತಲುಪಿಸಲಿಕ್ಕೆ ಸಜ್ಜೆ ಇದ್ದೀವಿ. ಮತ್ತು ಎಲ್ಲ ನೀವು ಏನಾದರೂ ಇದ್ದರೆ ನಮ್ಮ ಕಾಲ್ ಸೆಂಟರ್ಸ್ ಮತ್ತು ನಾವು ಎಲ್ಲ ಎಮರ್ಜೆನ್ಸಿ ನಂಬರ್ಸ್ ಎಲ್ಲ ಕೊಟ್ಟಿದ್ದೆ, ಅಲ್ಲಿ ಫೋನ್ ಮಾಡಿ ನಾವು ಪರಿಹಾರ ಎಲ್ಲ ತೊಗೋಬೋದು. ಸೊ ಮತ್ತೊಮ್ಮೆ ನಮ್ಮ ಮನವಿ ಅಂದರೆ ಯಾವುದು ಪ್ಯಾನಿಕ್ ಆಗಿದ್ರೆ ನಿಮ್ಮ ದಿನನಿತ್ಯ ಕೆಲಸ ಎಲ್ಲ ಮಾಡ್ತಾಯಿರಿ. ಸರಬರಾಜು ಬಗ್ಗೆ ಯಾವುದು ಚಿಂತೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಗೌರ್ಮೆಂಟ್ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಸಪ್ಲೈಸ್ ಎಲ್ಲ ಸೆಕ್ಯೂರ್ ಮಾಡಿದ್ದಾರೆ. ನಾವು ಕೂಡ ಅದೆಲ್ಲ ಸರಿಯಾಗಿ ಜನರಿಗೆ ತಲುಪಲಿಕ್ಕೆ ಈಗ ಆಲ್ವೇಸ್ ಸಜ್ಜೆ ಇದ್ದೀವಿ. ಥ್ಯಾಂಕ್ ಯು.